ಇಷ್ಟೊಂದು ದೊಡ್ಡ ಟೆಂಪಲ್. ಹಾಯ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾನು ಬಂದಿದ್ದೀನಿ ಬೆಂಗಳೂರಿನಲ್ಲಿರುವಂತಹ ಇಸ್ಕಾನ್ ಟೆಂಪಲ್. ಆ್ಯಕ್ಚುಲಿ ಇದು ರಾಜಾಜಿನಗರ ಹತ್ರ ಇರುವಂತಹ ಇಸ್ಕಾನ್ ಟೆಂಪಲ್ ಅಲ್ಲ, ಇದು ಪದ್ಮನಾಭ ನಗರ ಹತ್ರ ಇರುವಂತಹ ಒಂದು ಇಸ್ಕಾನ್ ಟೆಂಪಲ್. ತುಂಬ ದೊಡ್ಡದಿದೆ, ನಂಗೆ ಎಲ್ಲೋ ಬಂದಾಗ ಅನಿಸ್ತಾ ಇದೆ. ತುಂಬ ದೊಡ್ಡ ಟೆಂಪಲ್. ಬನ್ನಿ ನೋಡೋಣ ಹೇಗಿದೆ ಅಂತ. ಒಳ್ಳೆ ಗಾಳಿ ಬರ್ತದೆ ಅದಿಲ್ಲಿ. ಯಾರು ಊರಿಗೆ ಹೋಗ್ತಾರಂತ ಆಗಿದೆ. ಇಲ್ಲೇ ಒಳ್ಳೆ ಗಾಳಿ. ಫ್ರೆಂಡ್ಸ್, ಬೆಂಗಳೂರಲ್ಲಿ ಇಷ್ಟು ದೊಡ್ಡ ಟೆಂಪಲ್ ಇದೆ. ನಂಗಂತೂ ಆಶ್ಚರ್ಯ ಆಯಿತು ಇಷ್ಟು ದೊಡ್ಡ ಟೆಂಪಲ್ ನೋಡಿ. ನೋಡಿ ಆ ಮೂಲೆಯಿಂದ ಆ ಮೂಲೆ ಎಷ್ಟಿದೆ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ಯಾರು ನೋಡ್ತೀರಾ ಅವರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ನೋಡಿ ಅಂತ ಹೇಳ್ತಾ. ನೋಡಿ ವಾವ್, ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಟೆಂಪಲ್. ಈ ಟೆಂಪಲ್ ವ್ಯೂ ಇಂದಾನೆ ನಿಮ್ಗೆ ಮಾಲ್ ಸಿಗುತ್ತೆ, ಫೋರಂ ಮಾಲ್ ನೋಡ್ಬೋದು. ಇದು ಎಂಟ್ರೆನ್ಸ್ ಫ್ರೆಂಡ್ಸ್. ಒಳಗಡೆ ದೇವ್ರದ್ದು ಐಡಲ್ದು ವಿಡಿಯೋ ಎಲ್ಲ ಮಾಡ್ಲಿಕ್ಕಿಲ್ಲ. ಒಳಗಡೆ ರಾಧಾಕೃಷ್ಣಂದು ಐಡಲ್ ಇದೆ ನೋಡಿ ಫ್ರೆಂಡ್ಸ್. ಈ ತರ ಇದೆ ದೇವರ ಐಡಲ್. ಟೆಂಪಲ್ ಒಳಗಿಂದ ನಾವೀಗ ಇನ್ನೊಂದು ಟೆಂಪಲ್ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಗೋಪುರದೊಳಗಿಂದ ಗೋಪುರ. ನಾವು ಫಸ್ಟ್ ಹೋಗಿದ್ದು ರಾಧಾಕೃಷ್ಣ ಟೆಂಪಲ್, ಆ ಗೋಪುರ. ಸೊ ಇವಾಗ ನಾವು ಈ ಗೋಪುರದೊಳಗೆ ಹೋಗ್ಬೇಕು. ಇಲ್ಲಿರೋದು ಗೋವಿಂದ ವೆಂಕಟರಮಣ ದೇವಸ್ಥಾನ. ಬನ್ನಿ ಫ್ರೆಂಡ್ಸ್, ಇವಾಗ ಗೋವಿಂದನ ದರ್ಶನ ಮಾಡೋಣ. ನಿಜವಾಗ್ಲೂ ಎಷ್ಟು ದೊಡ್ಡ ವಿಗ್ರಹ ನೋಡಿ. ನಮಗಿಲ್ಲಿ ಸೆಕ್ಯೂರಿಟಿ ಕೈಯಲ್ಲಿ ಉಗಿಸ್ಕೊಂಡ್ವಿ, ಹೊರಗಡೆ ತೆಗಿತಾ ಇದೀವಿ, ಒಳಗಡೆ ತೆಗಿಲಿಕ್ಕಿಲ್ಲ. ನೋಡಿ ದೇವ್ರು ಮಾತ್ರ ಎದ್ದು ಬಂದಾಗಿತ್ತು, ಅಷ್ಟು ದೊಡ್ಡ ವಿಗ್ರಹ ಫ್ರೆಂಡ್ಸ್. ಹಾಗೆ ದೇವಸ್ಥಾನಕ್ಕೆ ಸುತ್ತ ಬರ್ತಾ ನಮ್ಗೆ ಪದ್ಮಾವತಿ, ಲಕ್ಷ್ಮೀ ನರಸಿಂಹ ಹಾಗೆ ಎಲ್ಲ ದೇವರುಗಳು ಸಿಗ್ತಾರೆ, ದೊಡ್ಡ ಮೂರ್ತಿ ಮಾತ್ರ. ಸೊ ಇಲ್ಲಿ ನಿಮ್ಗೆ ಎಲ್ಲ ಪರ್ಚೇಸ್ ಮಾಡ್ಬೋದು, ಭಗವದ್ಗೀತೆ ಬುಕ್ ಹಾಗೆ ಕೆಲವು ಸ್ವೀಟ್ಗಳು. ಹೇಗಿತ್ತು ಇವನ್ ಟೆಂಪಲ್? ಹೇಗಿತ್ತಂತ ಕೇಳಲೇಬೇಡಿ, ಹಂಗಿತ್ತು. ಅಷ್ಟು ಚೆನ್ನಾಗಿತ್ತ? ಸೂಪರ್ ಅಂದ್ರೆ ಫುಲ್ ಸೂಪರ್. ನೀವೆಲ್ಲ ವಿಸಿಟ್ ಮಾಡಿ ಬನ್ನಿ. ಆಮೇಲೆ ಇದು ಬೆಂಗಳೂರಲ್ಲಿ ಇಸ್ಕಾನ್ ಟೆಂಪಲ್ ಅಂತ ಹೇಳ್ತಾರೆ. ಕೃಷ್ಣನ್ ಟೆಂಪಲ್ ಅಂತ ಹೇಳಿ. ಕೃಷ್ಣನ್ ಟೆಂಪಲ್ ಇಷ್ಟು ದೊಡ್ಡದುಂಟು ನೋಡಿ, ನೀವೇ ನೋಡಿ ಕಣ್ಣಾರೆ. ವೆಂಕಟರಮಣ ರಿಯಲ್ ಅಲ್ಲಿ ನೋಡ್ದಂಗಾಯ್ತು, ಹಂಗಾಯ್ತು ನಿಜವಾಗ್ಲೂ. ಅಲ್ಲ ಹೇಗಿತ್ತು ವೆಂಕಟರಮಣ ದೇವರು? ವೆಂಕಟರಮಣ ಎಷ್ಟು ದೊಡ್ಡದಿತ್ತಲ್ಲ, ರಿಯಲ್ ಲೈಫ್ ಅಲ್ಲಿ ಇತ್ತ ಹಂಗಿತ್ತು. ಹೌದಾ? ಅಲ್ಲಿ ಮನುಷ್ಯರು ಬಂದ್ರೆ ಎಷ್ಟು ಚಿಕ್ಕದಂತ, ಅಷ್ಟು ದೇವ್ರು ಅಷ್ಟು ದೊಡ್ಡ. ತಿರುಪತಿಗೆ ಹೋದಂಗೆ ಆಯ್ತು. ತಿರುಪತಿ ಎಲ್ಲಿದೆ ಗೊತ್ತು, ನೋಡಿದ್ಯಾ? ಮೊಬೈಲ್ ಅಲ್ಲಿ ನಾನು ಅನ್ಕೊಂಡೇ ಇರ್ಲಿಲ್ಲ ಇಷ್ಟು ಚಂದ ದೇವಸ್ಥಾನ ಇರ್ತದೆ. ನಂಗೆ ಅನ್ಸಿದ್ದು ಕೆಳಗೆ ಎಷ್ಟು ಚಿಕ್ಕ ದೇವಸ್ಥಾನ ಮಾಡಿ ಕಟ್ಟಿರ್ತಾರೆ ಅಷ್ಟೇ ಅಂತ ಅನ್ಸ್ಕೊಂಡಿದ್ದೆ. ಆದ್ರೆ ಇದಂತೂ ನನ್ನ ತಲೆನೇ, ಇಂದಿಗೂ ನಾನು ಇಷ್ಟು ಒಳ್ಳೆ ದೇವಸ್ಥಾನ ಯಾವತ್ತೂ ಸಹ ನೋಡಿಲ್ಲ. ಅಲ್ಲಿಂದ ಹೊರಡ್ಬೇಕಾರೆ ನೋಡಿ ದೇವಸ್ಥಾನ ತುಂಬಾ ದೊಡ್ಡದಿದೆ ಅಲ್ಲ. ಹೋಗ್ಬೇಕಾದ್ರೆ ನಮ್ಗೆ ಇಲ್ಲಿ ಸಿಕ್ತು ಇದು ಜ್ಞಾನ ಮಂದಿರ ಇರ್ಬೇಕಿದು. ಇಲ್ಲಿ ಪ್ರಸಾದ ಕೊಡ್ತಾ ಇದ್ರು ಎಲ್ಲರಿಗೂ. ಇಲ್ಲಿ ಒಂದು ಹಾವೇಣಿ ಆಟ ತರ ಬರ್ದಿದ್ರು. ಏನ್ ಮಾಡ್ಬೇಕು ಜೀವನದಲ್ಲಿ, ಏನ್ ಮಾಡಿದ್ರೆ ಮೇಲೆ ಹೋಗ್ತೇವೆ, ಏನ್ ಮಾಡಿದ್ರೆ ಕೆಳಗ್ ಬರ್ತೇವೆ ಅಂತ ಎಲ್ಲ ಬರ್ದಿದ್ರು. ಫ್ರೆಂಡ್ಸ್ ಇಲ್ಲಿ ನೋಡಿ ಚಪ್ಪಲಿ ಸ್ಟ್ಯಾಂಡ್ ಅಂತ. ಇದು ಎಷ್ಟು ದೊಡ್ಡ ಚಪ್ಪಲಿ ಸ್ಟ್ಯಾಂಡ್ ಆದ್ರೆ ಇಲ್ಲಿ ಎಷ್ಟು ಜನ ಬರ್ತಾರೆ ಏನೋ ವಿಸಿಟರ್ಸ್. ತುಂಬಾ ಚಪ್ಪಲಿ ಸ್ಟ್ಯಾಂಡ್ ಇದೆ ನೋಡಿ. ನಾವು ಹೋಗಿದ್ದು ಕ್ಲೋಸಿಂಗ್ ಟೈಮ್, ನೈಟ್ ಪೂಜೆ ಎಲ್ಲ ಸಿಕ್ತು.
ಈಚೆಗೆ ಎಕ್ಸಿಟ್ ಆಗಿ ಬರ್ತಿದ್ದೇವೆ. ಟೆಂಪಲ್ ನೋಡಿ ನನಗಂತೂ ವಾವ್, ಆ ವೆಂಕಟರಮಣ ಮೂರ್ತಿ ಹೇಳಲಿಕ್ಕಾಗಲ್ಲ, ಅಷ್ಟು ಚಂದ ನೋಡಿ ಅಂತೂ ತುಂಬ ಖುಷಿ ಆಯಿತು. ಇದು ಬ್ಯಾಂಗ್ಳೂರು ಟೆಂಪಲ್ ಅನಿಸಿಲ್ಲ, ಎಲ್ಲೋ ಯಾವುದೋ ಒಂದು ಹಿಸ್ಟೋರಿಕಲ್ ಟೆಂಪಲ್ ಹೋದಾಗೆ ಆಯಿತು. ಅಷ್ಟು ದೊಡ್ಡ ಟೆಂಪಲ್. ಸೊ ನೋಡಿ, ಈಗ ಸ್ಟೆಪ್ಸ್ ಇಳಿದು ಹೋಗಬೇಕು. ಫ್ರೆಂಡ್ಸ್, ಇನ್ನೂ ಇದು ಕನ್ಸ್ಟ್ರಕ್ಷನ್ ಆಗ್ತಿದೆ ನೋಡಿ, ಅಪ್ಕಮಿಂಗ್ ಅಂತ ಹಾಕಿದ್ದಾರೆ, ಈ ಥರ ಆಗುತ್ತಂತೆ ಇನ್ನು. ಸೊ ಇವಾಗಲೇ ಅಷ್ಟಾಗಿದೆ, ಇನ್ನು ಕಂಪ್ಲೀಟ್ ಆದಮೇಲೆ ಹೇಗಾಗ್ಬೋದು ಅಲ್ವಾ. ನಾನಂತೂ ಎಕ್ಸೈಟೆಡ್ ನೆಕ್ಸ್ಟ್ ಟೈಮ್ ಬರಲಿಕ್ಕೆ. ನೀವು ಮರದೇ ಬನ್ನಿ, ಬೆಂಗಳೂರಿಗೆ ಬಂದಾಗ ಅಷ್ಟು ಖುಷಿ ಆಗುತ್ತೆ ದೇವರನ್ನ ನೋಡಬೇಕಾದ್ರೆ. ಫ್ರೆಂಡ್ಸ್, ಅಕ್ಕನ ಮನೆಗೆ ಬಂದ್ವಿ. ಅಕ್ಕನ ಮನೆ ನೋಡಿ, ಅಕ್ಕನ ಮಗಳು ಇಲ್ಲಿ ನೋಡಿ ಯಾವ ಥರ ಮೊಬೈಲ್ ನೋಡೋ ಸ್ಟೈಲ್ ಅಂತ. ಅವಳಕ್ಕಿಂತ ದೊಡ್ಡದಿದೆ ಟೆಡಿ ಬೇರ್. ಅಮ್ಮನವರೆಲ್ಲ ಹೊರಗೆ ಮೀಟಿಂಗ್ ಹೊಡಿತಾ ಇದ್ರು. ಬಾಬಾ ಬಂದ್ರು. ಬಾಬಾ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ಬೇಕಾದ್ರೆ ನಾಯಿಗೊಂದು ಖುಷಿ ನೋಡಿ. ಧೃತಿ ಹೋದ್ರೆ ಹೊಟ್ಟೆ ಕಿಚ್ಚಾಗೋದು ನೋಡಿ ಅವಳಿಗೆ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಅಕ್ಕನ ಮನೆಯಿಂದ ಈಗ ಹೊರಟ್ವಿ. ಇವತ್ತೆಲ್ಲ ಫ್ಯಾಮಿಲಿ ಅವ್ರ ಮನೆಗೆ ಹೋಗೋದು, ಚಿಕ್ಕಪ್ಪ ಮನೆ ದೊಡ್ಡಪ್ಪ ಮನೆಗೆ. ಫಸ್ಟ್ ನಾವು ಸಂತೋಷ್ ಚಿಕ್ಕಪ್ಪ ಮನೆಗೆ ಹೋದ್ವಿ, ಅಲ್ಲೇ ಊಟ ಮಾಡಿದ್ವಿ ಮಧ್ಯಾಹ್ನ ಎಲ್ಲ. ಅಲ್ಲಿಂದ ಅತ್ತೆ ಮನೆಗೆ ಬಂದ್ವಿ. ಹೌದು, ಲೈಟ್ ಅಕ್ಕನ ಮನೆಗೆ ಬಂದಿದ್ದೀವಿ. ತುಂಬಾ ಖುಷಿ ಆಯ್ತು ನಿನ್ನೆ ಮನೆ ಹಾಕ್ಲಿಗೆ ಬಂದದ್ದು. ಹೌದು, ಇನ್ನೊಂದು 6 ತಿಂಗಳು ಬಿಟ್ಟು ಹೊಸ ಮನೆಗೆ ಬರೋದು. ಹೌದು, 6 ತಿಂಗಳು ಬಿಟ್ಟು ಮತ್ತೆ ಹೊಸ ಮನೆಗೆ ಬರ್ಲಿಕ್ಕೆ, ಗೃಹ ಪ್ರವೇಶಕ್ಕೆ. ಅತ್ತೆ ಮನೆಗೆ ಹೋಗಿ ಬಂದ್ವಿ. ಇವಾಗ ಚಿಕ್ಕಪ್ಪ ಮನೆಗೆ ಹೋಗ್ಬೇಕು. ಇಲ್ಲೇ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಇರೋದು. ಬನ್ನಿ ಹೋಗೋಣ. ಸೊ ಇಲ್ಲಿ ಮನೆ ಆಗ್ತಾ ಇದೆ ಈಗ ಅವ್ರದ್ದು. ಸೊ ನೆಕ್ಸ್ಟ್ 6 ತಿಂಗಳು ಬಿಟ್ಟು ಈ ಮನೆ ಗೃಹ ಪ್ರವೇಶ ಇರುತ್ತೆ. ಫ್ರೆಂಡ್ಸ್, ಬನ್ನಿ ಇವಾಗ ನಾನು ಚಿಕ್ಕಪ್ಪ ಮನೆಗೆ ಹೋಗ್ತಾ ಇದ್ದೀವಿ. ಇದು ಅವ್ರ ಮನೆ ಔಟ್ ಸೈಡ್ ಇಂದ. ಸೊ ನಾವೀಗ ಮಧ್ಯಾಹ್ನ ಹೋಗ್ತಾ ಇದ್ದೀವಿ. ಪಾಪ ಮಲಗಿದ್ದಾರೆ, ಏನೋ ಡಿಸ್ಟರ್ಬ್ ಆಗ್ತಾ ಇದೆ. ನಿನ್ನೆ ಬೇರೆ ಗೃಹ ಪ್ರವೇಶ ಇತ್ತಲ್ಲ, ಸುಸ್ತಾಗಿರುತ್ತೆ. ಚೆನ್ನಾಗಿದೆ ಅಡಿಗೆ ಮನೆ. ಚಿಕ್ಕಪ್ಪನ ಮನೆಗೆ ಬಂದಿದ್ದು. ಚೆನ್ನಾಗ್ ಬಂದಿತ್ತ? ನೀವು ಕಾಶ್ಮೀರ ಇದೆಲ್ಲ ಸಾಂಗ್ ಡ್ಯಾನ್ಸ್ ಮಾಡಿದ್ರಲ್ಲ? ಹಾ, ನೋಡಿದ್ದೆ. ಹೌದು, ಕೋವಿಡ್ ಮುಂಚೆ ಹೋಗಿದ್ದಷ್ಟೇ. ಚೆನ್ನಾಗಿ ಫೋಟೋ. ತಮ್ಮನ ಮನೆ ಬಂದಿದ್ದೀವಿ. ಕೊನೆ ತಮ್ಮ ಅಲ್ಲಿ ಮಾತಾಡ್ಸ್ಕೊ ಹೋಗೋಣ ಅಂತ ಬಂದಿದ್ವಿ. ಗೃಹ ಪ್ರವೇಶ ಬಂದವರು ತಮ್ಮನ ಹೆಂಡತಿ, ಚಿಕ್ಕಪ್ಪನ ಹೆಂಡತಿ ನನ್ ಚಿಕ್ಕಪ್ಪ ಇವ್ರಿಲ್ರಿ ನಾನು ಇಂಜಿನಿಯರಿಂಗ್ ಮಾಡ್ತಿರ್ಲಿಲ್ವೇನೋ. ಇಂಜಿನಿಯರಿಂಗ್ ಹೋಗ್ಬೇಕಾದ್ರೆ ಫಸ್ಟ್ ಸ್ಟೆಪ್ ನಂಗೆ ಚಿಕ್ಕಪ್ಪ ಹೆಲ್ಪ್ ಮಾಡ್ಬೇಕೇ ಇಂಜಿನಿಯರಿಂಗ್ ಮಾಡಿದೆ. ಎಲ್ಲರೂ ಹೇಳ್ತಾರೆ ಅಪ್ಪ ಅಮ್ಮಂದು ಋಣ ತೀರಿಸ್ಲಿಕ್ಕೆ ಆಗೋದಿಲ್ಲ. ಅಂತ. ನಂಗೆ ಅಪ್ಪ ಅಮ್ಮನ ಜೊತೆಗೆ ನನ್ನ ಚಿಕ್ಕಪ್ಪ, ಚಿಕ್ಕಪ್ಪಂದಿರು, ಹಾಗೆ ದೊಡ್ಡಪ್ಪ ಎಲ್ಲರೂ ಕೂಡ, ನಮ್ಮೆಲ್ಲ ಫ್ಯಾಮಿಲಿ ಕೂಡ ನಮಗೆ, ನನ್ನ ತಂಗಿಗೆ ಮದುವೆಲಾಗಲಿ ಎಲ್ಲರೂ ಸೇರಿ ಮಾಡಿದ್ದಾರೆ. ಸೊ ಅವ್ರ ಋಣ ನಂಗೆ ಯಾವತ್ತೂ ತೀರಿಸ್ಲಿಕ್ಕೆ ಆಗೋದಿಲ್ಲ. ಎಲ್ಲ ಚಿಕ್ಕಪ್ಪಂದ್ರು ಕೂಡ ನನ್ನ ಮಗಳು ಅಂತ ಹೇಳ್ತಾರೆ, ದೊಡ್ಡಪ್ಪನೂ ಅಷ್ಟೇ. ಸೊ ಒಂದ್ ದೊಡ್ಡಪ್ಪನ ಈಗ ಮಿಸ್ ಮಾಡ್ಕೊಳ್ತೀನಿ, ಮಚ್ಚಂದ್ರ ದೊಡ್ಡಪ್ಪ. ಅವರು ಕೂಡ ಅವ್ರ ಮನೆಗೆ ಹೋದ್ರೆ ಮಗಳೇ ಅಂತಾನೆ ಕರೀತಾರೆ. ಅವ್ರು ಮಾತ್ರ ಈಗ ನನ್ನ ಜೊತೆ ಇಲ್ಲ. ಮಾತಾಡ್ತಾ ಹೋಮ್ ಟೂರ್ ಮಾಡೋದೇ ಮರ್ತು ಬಿಟ್ಟೆ. ಈ ಚಿಕ್ಕಪ್ಪ ಮನೆದು ನೆಕ್ಸ್ಟ್ ಟೈಮ್ ಮಾಡ್ತೀನಿ ಹೋದಾಗ. ಇನ್ನೆರಡು ಚಿಕ್ಕಪ್ಪ ಮನೆಗೆ ಹೋಗ್ಲಿಕ್ಕಿದೆ, ಅದು ನಾಳೆ ತೋರಿಸ್ತೀನಿ. ಅಲ್ಲಿ ಹೋಮ್ ಟೂರ್ ಕೂಡ ಮಾಡಿದೀನಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ನೋಡಿ. ಅಲ್ಲಿ ತನಕ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇಳ್ತಾ ಬಾಯ್, ಎಲ್ಲರಿಗೂ ನಮಸ್ಕಾರ.